ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಮಸ್ಕಾರ. ಡಿಯರ್ ಫ್ರೆಂಡ್ಸ್, ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರ್ನ 5 ಮಾರ್ಕ್ಸಿನ HOTS ಕ್ವೆಶನ್ಸ್ಗಳನ್ನು ಮತ್ತು LOTS ಕ್ವೆಶನ್ಸ್ಗಳನ್ನು ಡಿಸ್ಕಸ್ ಮಾಡಿದ್ದೆ. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸಿನ HOTS ಕ್ವೆಶನ್ಸ್ಗಳನ್ನು ನಾನಿವತ್ತು ಡಿಸ್ಕಸ್ ಮಾಡ್ತಾಯಿದ್ದೀನಿ. ಓಕೆನಾ? ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 2 ಮಾರ್ಕ್ಸಲ್ಲಿ 7 ಕ್ವಶನ್ ಇರುತ್ತೆ. ಅದರಲ್ಲಿ 5 ಅಟೆಂಡ್ ಮಾಡಬೇಕು. ಅದರಲ್ಲಿ 2 ಅಂತೂ ಸ್ವಲ್ಪ ಡಿಫಿಕಲ್ಟ್ ಇರುವಂಥ ಕ್ವಶನ್ಸ್ಗಳನ್ನೇ ಕೊಡ್ತಾರೆ. ಓಕೆನಾ? ಸೊ ಅದರಲ್ಲೂ ಕೂಡ ಯಾವುದು ಮ್ಯಾಕ್ಸಿಮಮ್ ವೆಯ್ಟೇಜನ್ನು ಕ್ಯಾರಿ ಮಾಡ್ತಾ ಇದೆ ಅಂತ ಹೇಳಿದ್ರೆ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ಸು, ಸೆಕ್ಷುವಲ್ ರಿಪ್ರೊಡಕ್ಷನ್ನು ಮತ್ತು ಹ್ಯೂಮನ್ ರಿಪ್ರೊಡಕ್ಷನ್ ಇದೆಯಲ್ಲ, ಈ ಚಾಪ್ಟರ್ಸ್ಗಳಿಂದನೇ ಕೊಡುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಾಗಾಗಿನೇ ನಾನು ಫಸ್ಟ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸಿನ HOTS ಕ್ವೆಶನ್ಸನ್ನು ಸಾಲ್ವ್ ಮಾಡಿದ್ದೀನಿ. ಅದಾದಮೇಲೆ ಹ್ಯೂಮನ್ ರಿಪ್ರೊಡಕ್ಷನ್ ಇವಾಗ ಮಾಡ್ತಾ ಇದ್ದೀನಿ. ಇದಾದಮೇಲೆ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಮತ್ತು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸಿನ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡ್ತೀನಿ. ಓಕೆನಾ? ಸೊ ತಡ ಮಾಡೋದು ಬೇಡ, ಕ್ವೆಶನ್ಸನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟ್ ಕ್ವೆಶನ್: A fully developed fetus initiates its delivery from the mother's womb. Justify the statement ಅಂತ ಕೇಳಿದ್ದಾರೆ. ಓಕೆ, ಸೊ ಒಂದು ಬೇಬಿ ಕಂಪ್ಲೀಟ್ ಡೆವಲಪ್ಮೆಂಟ್ ಆದಮೇಲೆ ಅದೇ ಡೆಲಿವರಿನ ಇನಿಷಿಯೇಟ್ ಮಾಡುತ್ತೆ, ಅದು ಹೇಗೆ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ನೋಡಿ, ಅದಕ್ಕೆ ಆನ್ಸರ್ ಇಲ್ಲಿದೆ. ದ ಸಿಗ್ನಲ್ಸ್ ಫಾರ್ ಪಾರ್ಟ್ರಿಷನ್ ಆರಿಜಿನೇಟ್ ಫ್ರಮ್ ಫುಲ್ಲಿ ಡೆವಲಪ್ಡ್ ಫೀಟಸ್ ಆ್ಯಂಡ್ ದ ಪ್ಲಾಸೆಂಟಾ. ಸೊ ಕಂಪ್ಲೀಟ್ ಡೆವಲಪ್ಮೆಂಟ್ ಆಗಿರುವಂಥ ಬೇಬಿ ಮೈಲ್ಡ್ ಕಾಂಟ್ರಾಕ್ಷನ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ ಪ್ಲಾಸೆಂಟಾದಲ್ಲಿ. ಓಕೆನಾ? ಸೊ ಆ ಮೈಲ್ಡ್ ಕಾಂಟ್ರಾಕ್ಷನ್ ಆದಾಗ ಆ ಏನು ಮೈಲ್ಡ್ ಯುಟರೈನ್ ಕಾಂಟ್ರಾಕ್ಷನ್ ಆಗುತ್ತೋ ಅದನ್ನೇ ನಾವು ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಅಂತ ಕರೆಯುವಂಥದ್ದು. ಓಕೆ, ಮೆಟರ್ನಲ್ ಪಿಟ್ಯುಟರಿ ಗ್ಲ್ಯಾಂಡಿಂದ ಆಕ್ಸಿಟೋಸಿನ್ ರಿಲೀಸ್ ಆಗುತ್ತೆ, ಮತ್ತು ಸ್ವಲ್ಪ ಕಾಂಟ್ರಾಕ್ಷನ್ ಜಾಸ್ತಿ ಆಗುತ್ತೆ, ಮತ್ತೆ ಆಕ್ಸಿಟೋಸಿನ್ ರಿಲೀಸ್ ಆಗುತ್ತೆ, ಮತ್ತೆ ಕಾಂಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಹೌದಲ್ವಾ? ಇದೇ ಥರ ಆಗಿ ಪಾರ್ಟುರೇಷನ್ ಆಗುತ್ತೆ. ಬಟ್ ಇಲ್ಲಿ ಕೇಳ್ತಿರುವಂಥದ್ದು ಫುಲ್ಲಿ ಡೆವಲಪ್ಡ್ ಫೀಟಸ್ ಇನಿಷಿಯೇಟ್ ಮಾಡುವಂಥ ಸಿಗ್ನಲ್, ಅದನ್ನು ಏನಂತ ಕರಿತಾ ಇದ್ದೀರಿ, ಅದು ಹೆಂಗಾಗುತ್ತೆ ಅಂತ ಕೇಳಿದ್ದಾರೆ. ಅದನ್ನು ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡಿ. ಇನ್ ವುಮನ್ ಬ್ಲಡ್ ಅನಾಲಿಸಿಸ್ ಶೋಡ್ ಹೈ ಲೆವೆಲ್ ಆಫ್ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಸ್, luteinizing hormone and estrogen and a considerably low level of progesterone. ಓಕೆ, ಸೊ ಒಂದು ವುಮನ್ನ ಬ್ಲಡ್ ಅನಾಲಿಸಿಸ್ ಮಾಡಿದಾಗ ಅವಳಲ್ಲಿ FSH, LH ಮತ್ತು ಈಸ್ಟ್ರೋಜನ್ನ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ, ಬಟ್ ಪ್ರೊಜೆಸ್ಟ್ರಾನ್ನ ಕಾನ್ಸಂಟ್ರೇಷನ್ ಕಡಿಮೆ ಇದೆ, ತುಂಬಾ ಕಡಿಮೆ ಇದೆ. ಸೊ ಹಾಗಿದ್ದರೆ ಅವಳು ಮೆನ್ಸ್ಟ್ರಿಯಲ್ ಸೈಕಲ್ನ ಯಾವ ಸ್ಟೇಜಲ್ಲಿ ಇದ್ದಾಳೆ ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಮೆನ್ಸ್ಟ್ರಿಯಲ್ ಸೈಕಲಲ್ಲಿ 4 ಫೇಸಸ್ ಇದೆ. ಹೌದಾ? ಮೆನ್ಸ್ಟ್ರಿಯಲ್ ಫೇಸ್, ಫಾಲಿಕ್ಯುಲರ್ ಫೇಸ್, ಓವ್ಯುಲೇಟರಿ ಫೇಸ್ ಮತ್ತು ಲ್ಯೂಟಿಯಲ್ ಫೇಸು. ಆ್ಯಂಡ್ ಈಸ್ಟ್ರೋಜನ್, FSH ಮತ್ತು LHನ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಇರೋದು ಯಾವಾಗ ಅಂತ ಹೇಳಿದ್ರೆ ಫಾಲಿಕ್ಯುಲರ್ ಫೇಸಲ್ಲಿ. ಹೌದಲ್ವಾ? ಹಾಗಾಗಿ ಇದಕ್ಕೆ ಡೈರೆಕ್ಟ್ ಆನ್ಸರು ಫಾಲಿಕ್ಯುಲರ್ ಫೇಸ್. ದ ಸೆಕ್ರೀಷನ್ ಆಫ್ ಗೊನಾಡೋಟ್ರೋಪಿನ್ಸ್, ಯಾವುದು LH ಮತ್ತು FSH ಇನ್ಕ್ರೀಸಸ್ ಗ್ರ್ಯಾಜುಯಲಿ ಡ್ಯೂರಿಂಗ್ ದ ಫಾಲಿಕ್ಯುಲರ್ ಫೇಸ್ and stimulates follicular development as well as the secretion of estrogen by the growing follicles. ಇದು ಇದಕ್ಕೆ ಆನ್ಸರ್. ಓಕೆ, ಡೆವಲಪ್ಮೆಂಟ್ ಆಗ್ತಿರುವಂಥ ಫಾಲಿಕಲ್ಸ್ಗಳು ಈಸ್ಟ್ರೋಜನ್ನ ಪ್ರೊಡ್ಯೂಸ್ ಮಾಡ್ತವೆ. ಹಾಗೆಯೇ LH ಮತ್ತು FSHಗಳ ಕಾನ್ಸಂಟ್ರೇಷನ್ ಕೂಡ ಫಾಲಿಕ್ಯುಲರ್ ಫೇಸಲ್ಲಿ ಇನ್ಕ್ರೀಸ್ ಆಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಮೂರನೇ ಕ್ವೆಶನ್: ಮೆನ್ಷನ್ ಎನಿ 2 accessory glands ಆಫ್ ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆ್ಯಂಡ್ ರೈಟ್ ದೇರ್ ಫಂಕ್ಷನ್ಸ್ ಅಂತ ಕೇಳಿದ್ದಾರೆ. ಯಾವುದಾದ್ರೂ 2 accessory ಗ್ಲ್ಯಾಂಡ್ಸ್ಗಳನ್ನು ಮೆನ್ಷನ್ ಮಾಡಬೇಕು. ಅದರ 3 ಇದೆ accessory ಗ್ಲ್ಯಾಂಡ್ಸ್ಗಳು ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ. ಯಾವುದು ಅಂತ ಹೇಳಿದ್ರೆ ನೋಡಿ, ಎ ಪೇರ್ ಆಫ್ ಸೆಮಿನಲ್ ವೆಸಿಕಲ್, ಎ ಪ್ರೋಸ್ಟೇಟ್ ಗ್ಲ್ಯಾಂಡ್, ಎ ಪೇರ್ ಆಫ್ ಬಲ್ಬೋಯುರೇಥ್ರಲ್ ಗ್ಲ್ಯಾಂಡ್. ಇವು 3ರಲ್ಲಿ ಯಾವುದಾದ್ರೂ 2 ಬರೀಬೇಕು, ಮತ್ತು ಅವುಗಳ ಫಂಕ್ಷನ್ಸನ್ನು ಕೂಡ ನೀವು ಮೆನ್ಷನ್ ಮಾಡಬೇಕು. ಆ ಫಂಕ್ಷನ್ಸನ್ನು ನಾವು ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಸೆಕ್ರೀಷನ್ ಆಫ್ ದೀಸ್ ಗ್ಲ್ಯಾಂಡ್ಸ್ ಅಂದರೆ ಆ ಗ್ಲ್ಯಾಂಡ್ಸ್ಗಳು ಪ್ರೊಡ್ಯೂಸ್ ಮಾಡುವಂಥದ್ದೇ ಸೆಮಿನಲ್ ಪ್ಲಾಸ್ಮಾ. ಆ ಸೆಮಿನಲ್ ಪ್ಲಾಸ್ಮಾದಲ್ಲಿ ಫ್ರಕ್ಟೋಸ್, ಕ್ಯಾಲ್ಶಿಯಂ ಮತ್ತು ಎನ್ಸೈಮ್ಸ್ಗಳ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಜೊತೆಗೆ ದ ಸೆಕ್ರೀಷನ್ ಆಫ್ ಬಲ್ಬೋಯುರೇಥ್ರಲ್ ಗ್ಲ್ಯಾಂಡ್ಸ್ ಹೆಲ್ಪ್ಸ್ ಇನ್ ಲ್ಯೂಬ್ರಿಕೇಷನ್ ಆಫ್ ಪೆನೀಸ್. ಓಕೆನಾ? ಬಲ್ಬೋಯುರೇಥ್ರಲ್ ಗ್ಲ್ಯಾಂಡು ಸಪರೇಟ್ ಫಂಕ್ಷನ್ ಇದೆ, ಲ್ಯೂಬ್ರಿಕೇಷನ್ ಆಫ್ ಪೆನೀಸ್. ಮತ್ತು ಈ 3 ಗ್ಲ್ಯಾಂಡ್ಸ್ಗಳು ಪ್ರೊಡ್ಯೂಸ್ ಮಾಡುವಂಥ ಸೆಕ್ರೇಷನ್ನೇ ಸೆಮಿನಲ್ ಪ್ಲಾಸ್ಮಾ. ಅದನ್ನು ನೀವು ಬರೀಬೇಕಾಗತ್ತೆ.
4ನೇದು ನೋಡಿ, ರೈಟ್ ದ ಲೊಕೇಶನ್ ಆ್ಯಂಡ್ ಫಂಕ್ಷನ್ ಆಫ್ ಮಯೋಮೆಟ್ರಿಯಮ್ ಆ್ಯಂಡ್ ಎಂಡೋಮೆಟ್ರಿಯಮ್ ಅಂತ ಕೇಳಿದ್ದಾರೆ. ಓಕೆ, ಲೊಕೇಶನ್ ಗೊತ್ತಿದೆ. ಮಯೋಮೆಟ್ರಿಯಮ್ಮು ಮಿಡಲ್ ಯುಟ್ರೈನ್ ಲೇಯರು, ಮಯೋಮೆಟ್ರಿಯಮ್ಮು ಥಿಕ್ ಮಿಡಲ್ ಯುಟ್ರೈನ್ ಲೇಯರು ಆ್ಯಂಡ್ ಇಟ್ ಇಸ್ ಮೇಡ್ ಅಪ್ ಆಫ್ ಸ್ಮೂತ್ ಮಸಲ್ಲು. ಓಕೆ, ಆ್ಯಂಡ್ ಮಯೋಮೆಟ್ರಿಯಮ್ನ ಫಂಕ್ಷನ್ ಏನು? ಇಟ್ ಎಕ್ಸಿಬಿಟ್ಸ್ ಸ್ಟ್ರಾಂಗ್ ಯುಟರೈನ್ ಕಾಂಟ್ರಾಕ್ಷನ್ ಡ್ಯೂರಿಂಗ್ ದ ಡೆಲಿವರಿ ಆಫ್ ಬೇಬಿ. ಓಕೆನಾ, ಇನ್ನು ಮಯೋಮೆಟ್ರಿಯಮ್ ಆಯಿತು. ಎಂಡೋಮೆಟ್ರಿಯಮ್ಮು ಇಟ್ ಈಸ್ ಇನ್ನರ್ ಲೇಯರ್ ಆ್ಯಂಡ್ ಅದರ ನೇಚರ್ ಗ್ಲ್ಯಾಂಡ್ಯುಲರ್ ನೇಚರ್. ಓಕೆ, ಇನ್ನರ್ ಲೇಯರ್ ಒಳಗಡೆ ಇದೆ, ಗ್ಲ್ಯಾಂಡ್ಯುಲರ್ ನೇಚರ್, ಮತ್ತು ಫಂಕ್ಷನ್ ಏನು? ಅಂಡರ್ಗೋ ಸೈಕ್ಲಿಕಲ್ ಚೇಂಜಸ್ ಡ್ಯೂರಿಂಗ್ ಮೆನ್ಸ್ಟ್ರುಯಲ್ ಸೈಕಲ್. ಓಕೆನಾ, ಸೊ ಏನಾಗುತ್ತೆ, 1 to 5 ಡೇಸು ಎಂಡೋಮೆಟ್ರಿಯಮ್ ವಾಲ್ ಶೆಡ್ ಆಗುತ್ತೆ, ಆಮೇಲೆ ಮತ್ತೆ ರೀಜನ್ರೇಟ್ ಆಗುತ್ತೆ, ಹೌದಲ್ವಾ? ಸೊ ಈ ಸೈಕ್ಲಿಕಲ್ ಚೇಂಜಸ್ಗಳಾಗುತ್ತೆ. ನೋಡಿ, ನೆಕ್ಸ್ಟ್ 5th ಕ್ವಶನ್, ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆಫ್ ದ ಫಾಲೋವಿಂಗ್ ಸ್ಟ್ರಕ್ಚರ್ಸ್ ಇನ್ ದ ಹ್ಯೂಮನ್ ಮೇಲ್ ಅಂತ ಕೇಳಿದ್ದಾರೆ. ಯಾವ್ಯಾವುದು ಫಾಲೋವಿಂಗ್ ಸ್ಟ್ರಕ್ಚರ್ಸ್ ಅಂತ ಹೇಳಿದ್ರೆ, 1 ಸ್ಕ್ರಾಟಮ್, 2ನೇದು ಲೇಡಿಕ್ ಸೆಲ್ಸ್, ಹೌದಲ್ವಾ? ಸ್ಕ್ರಾಟಮ್ ಮತ್ತು ಲೇಡಿಕ್ ಸೆಲ್ಸಿನ ಫಂಕ್ಷನ್ಸ್ಗಳನ್ನು ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಓಕೆ, ವಾಟ್ ಈಸ್ ಸ್ಕ್ರಾಟಮ್ ಅಂತ ಹೇಳಿದ್ರೆ, ಇಟ್ಸ್ ಅ ಸ್ಯಾಕ್ ಅಥವಾ ಪೌಚ್ ಲೈಕ್ ಸ್ಟ್ರಕ್ಚರ್ ಇನ್ ವಿಚ್ ಟೆಸ್ಟಿಸ್ ಆರ್ ಪ್ರೆಸೆಂಟ್, ರೈಟ್? ಸೊ ಸ್ಕ್ರಾಟಮ್ಮು ಟೆಸ್ಟಿಸ್ಗಳನ್ನು ಹೊಂದಿದೆ. ಅದೇನಾ ಫಂಕ್ಷನ್ನು ಅಂತ ಕೇಳಿದರೆ ಇಲ್ಲ. ನೋಡಿ, ಮೇಯ್ನ್ ಫಂಕ್ಷನ್ ಏನು ಅಂತ ಹೇಳಿದ್ರೆ, ನೋಡಿ ಕೊಟ್ಟಿದ್ದಾರೆ, ವಿಚ್ ಹೆಲ್ಪ್ಸ್ ಇನ್ ಮೇಂಟೈನಿಂಗ್ ದ ಲೋ ಟೆಂಪರೇಚರ್ ಆಫ್ ದ ಟೆಸ್ಟಿಸ್ 2 to 2.5 ಡಿಗ್ರಿ ಸೆಂಟಿಗ್ರೇಡ್ ಲೋಯರ್ ದೆನ್ ದ ನಾರ್ಮಲ್ ಇಂಟರ್ನಲ್ ಬಾಡಿ ಟೆಂಪ್ರೇಚರ್. ಸೊ ನಿಮಗೆ ಈ ವಿಷಯ ಗೊತ್ತಿದೆ, ಏನು ಅಂತ ಹೇಳಿದ್ರೆ, ಬಾಡಿ ಟೆಂಪ್ರೇಚರ್ ಏನಿದೆ 37 ಡಿಗ್ರಿ ಸೆಂಟಿಗ್ರೇಡ್, ಅದಕ್ಕಿಂತ 2 to 2.5 ಡಿಗ್ರಿ ಸೆಂಟಿಗ್ರೇಡು ಕಡಿಮೆ ಮೇಂಟೈನ್ ಮಾಡುವಂಥ ಒಂದು ಎನ್ವಿರಾನ್ಮೆಂಟನ್ನು ಅದು ಪ್ರೊವೈಡ್ ಮಾಡುತ್ತೆ ಸ್ಕ್ರಾಟಮ್. ಯಾಕೆ ಕಡಿಮೆ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ, ಬಾಡಿ ಟೆಂಪ್ರೇಚರಲ್ಲಿ ಸ್ಪರ್ಮೆಟೋಜೆನಿಸಿಸ್ ಆಗೋದಿಲ್ಲ. ಹಾಗಾಗಿ ಅದಕ್ಕಿಂತ ಕಡಿಮೆ ಟೆಂಪ್ರೇಚರ್ನ ಮೇಂಟೈನ್ ಮಾಡೋದಕ್ಕೆ ಸ್ಕ್ರಾಟಮ್ಮು ಪ್ರೆಸೆಂಟ್ ಆಗಿದೆ, ಬಾಡಿನಲ್ಲಿ ಸ್ಕ್ರಾಟಮ್ ಇದೆ. ಓಕೆನಾ, ಇನ್ನು 2ನೇದು ಲೇಡಿಕ್ ಸೆಲ್ಸ್. ಲೇಡಿಕ್ ಸೆಲ್ಸ್ನ ಫಂಕ್ಷನು ಡೈರೆಕ್ಟ್, ವಿಚ್ ಸಿಂಥಸೈಸ್ ಟೆಸ್ಟಿಕ್ಯುಲರ್ ಹಾರ್ಮೋನ್ಸು, ಅದರಲ್ಲಿ ಮೇಯ್ನಾಗಿ ಆ್ಯಂಡ್ರೋಜನ್ಸ್. ಓಕೆ, ಇದು ಇವೆರಡರ ಫಂಕ್ಷನ್ಸ್. ನೆಕ್ಸ್ಟ್ 6th ಕ್ವಶನ್, ದ ಟೇಬಲ್ ಬಿಲೋ ಔಟ್ಲೈನ್ಸ್ ಸಮ್ ಮೈಲ್ ಸ್ಟೋನ್ಸ್ ಆಫ್ ಪ್ರೆಗ್ನೆನ್ಸಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ನೋಡಿ, ಡೇ 1 ಏನಾಗುತ್ತೆ, ಡೇ 2, ಡೇ 5, ಡೇ 7. ಡೇ 1ನಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ, ಅಂದರೆ ಅವರ ಒಂದು ಟೇಬಲ್ ಪ್ರಕಾರ. ಡೇ 2ನಲ್ಲಿ ಮೋರುಲಾ ಫಾರ್ಮೇಷನ್ ಆಗುತ್ತೆ, ಡೇ 5ನಲ್ಲಿ ಇನ್ನರ್ ಸೆಲ್ ಮಾಸ್ ಫಾರ್ಮೇಷನ್ ಆಗುತ್ತೆ, ಡೇ 7ನಲ್ಲಿ ಇಂಪ್ಲಾಂಟೇಷನ್ ಫಾರ್ಮೇಷನ್ ಆಗುತ್ತೆ. ಈ ಡಾಟಾನ ಇಟ್ಕೊಂಡು ನೀವು ಕೆಲವು ಕ್ವಶನ್ಸ್ಗಳಿಗೆ ಆನ್ಸರ್ನ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿದೆ ಕ್ವಶನ್. ಏನು ಹೇಳ್ತಾ ಇದ್ದಾರೆ? ಪ್ರೆಗ್ನೆನ್ಸಿ ಟೆಸ್ಟ್ ಡಿಟೆಕ್ಟ್ ದ ಪ್ರೆಸೆನ್ಸ್ ಆಫ್ HCG ಇನ್ ಬ್ಲಡ್ ಆರ್ ಯೂರಿನ್ ಟು ಕನ್ಫರ್ಮ್ ಪ್ರೆಗ್ನೆನ್ಸಿ. ಸೊ ಯೂಶಲಿ ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಆಗೋದೇ ಈ ಒಂದು ಯೂರಿನಲ್ಲಿ HCG ಕಾನ್ಸಂಟ್ರೇಷನ್ ಇದ್ದಾಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ. ಹೇಗೆ ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಯಾವಾಗ ಬ್ಲಾಸ್ಟೋಸಿಸ್ ಟು ಎಂಡೋಮೆಟ್ರಿಯಮ್ ವಾಲ್ಗೆ ಇಂಪ್ಲಾಂಟೇಷನ್ ಆಗುತ್ತೋ ಆಗ ಪ್ಲಾಸೆಂಟಾ ಫಾರ್ಮೇಷನ್ ಆಗುತ್ತೆ. ಪ್ಲಾಸೆಂಟಾ ಫಾರ್ಮೇಷನ್ ಆದಮೇಲೆ HCG ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡುತ್ತೆ. ಎಕ್ಸಸ್ ಆಫ್ HCG ಥ್ರೂ ಅವರ್ ಬ್ಲಡ್ ಮತ್ತು ಯೂರಿನ್, ಅಂದರೆ ಅವರ ಯೂರಿನ್ ಅದು ಹೊರಗಡೆ ಹೋಗುತ್ತೆ, ಪಾಸ್ ಆಗುತ್ತೆ, ಹೌದಲ್ವಾ? ಸೊ ಯೂರಿನ್ನಲ್ಲಿ HCG ಹೋಗ್ತಾ ಇದೆ ಅಂತ ಹೇಳಿದ್ರೆ ಪ್ಲಾಸೆಂಟಾ ಫಾರ್ಮೇಷನ್ ಆಗಿದೆ. ಪ್ಲಾಸೆಂಟಾ ಫಾರ್ಮೇಷನ್ ಆಗಿದೆ ಅಂದರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಂತ ಅರ್ಥ. ಓಕೆನಾ? ಸೊ ಈಗ ಅದರ ಬೇಸಿಸ್ ಮೇಲೆ ಕ್ವಶನ್ ಎ ಏನು ಕೊಟ್ಟಿದ್ದಾರೆ? ಎ ಪ್ರೆಗ್ನೆನ್ಸಿ ಟೆಸ್ಟ್ ಡನ್ ಆಫ್ಟರ್ ವಿಚ್ ಡೇ ಈಸ್ ಲೈಕ್ಲಿ ಟು ಈಲ್ಡ್ ಅ ಪಾಸಿಟಿವ್ ರಿಸಲ್ಟ್. ಈಗ ಒಂದು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ದಾರೆ, ಮೇಲ್ಗಡೆ ಒಂದು ಡಾಟಾ ಇದೆ ನೋಡಿ, ಇಲ್ಲಿ ಆ ಡಾಟಾನ ಕೊಟ್ಟಿದ್ದಾರೆ. ಸೊ ಈಗ ಅಲ್ಲಿ ಏನು ಕೇಳ್ತಾ ಇದ್ದಾರೆ ನೋಡಿ, ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡಿದರೆ ಯಾವ ಡೇನಲ್ಲಿ ಪಾಸಿಟಿವ್ ರಿಸಲ್ಟ್ ಕನ್ಫರ್ಮ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಪಾಸಿಟಿವ್ ರಿಸಲ್ಟ್ ಬರಬೇಕು ಅಂದರೆ ಪ್ಲಾಸೆಂಟಾ ಫಾರ್ಮೇಷನ್ ಆಗಿರಬೇಕಲ್ವಾ? ಸೊ ನೋಡೋಣ. ಈಗ ನೋಡಿ, ಡೇ 1ನಲ್ಲಿ ಜಸ್ಟ್ ಫರ್ಟಿಲೈಸೇಷನ್ ಆಗಿರುತ್ತೆ. ಫರ್ಟಿಲೈಸೇಷನ್ ಆದ ತಕ್ಷಣ ಪ್ರೆಗ್ನೆನ್ಸಿ ಕನ್ಫರ್ಮ್ ಅಂತ ಹೇಳಲಿಕ್ಕಾಗಲ್ಲ. ಡೇ 2ನಲ್ಲಿ ಮೋರುಲಾ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮೋರುಲಾ ಫಾರ್ಮೇಷನ್ ಆಗಿದ್ರೂ ಕೂಡ ನಾವು ಅದನ್ನು ಪ್ರೆಗ್ನೆನ್ಸಿ ಕನ್ಫರ್ಮ್ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಮೋರುಲಾ ನೆಕ್ಸ್ಟ್ ಬ್ಲಾಸ್ಟುಲ್ ಆಗಬೇಕು, ಆಮೇಲೆ ಅದು ಇಂಪ್ಲಾಂಟೇಷನ್ ಆಗಬೇಕು, ಹೌದಲ್ಲ? ನೆಕ್ಸ್ಟ್ ಇನ್ನರ್ ಸೆಲ್ ಮಾಸ್ ಫಾರ್ಮ್ಡ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಮೋರುಲ್ಲಾ ಬ್ಲಾಸ್ಟುಲ್ಲಾ ಆಗಬೇಕಾದ್ರೆ, ಮೋರುಲ್ಲಾ
ಬ್ಲಾಸ್ಟೋಸಿಸ್ಟ್ ಅಥವಾ ಬ್ಲಾಸ್ಟುಲ್ಲಾ ಆಗಬೇಕಾದ್ರೆ ಈ ಬ್ಲಾಸ್ಟುಲ್ಲಾ ಕ್ಯಾರೆಕ್ಟರ್ ಏನು, ಔಟರ್ ಒಂದು ಲೇಯರ್ ಆಫ್ ಸೆಲ್ಸ್ ಇರುತ್ತೆ, ಅದನ್ನು ಟ್ರೋಫೋಬ್ಲಾಸ್ಟ್ ಅಂತ ಕರಿತೀವಿ, ಇನ್ನರ್ ಸೆಲ್ ಮಾಸ್ ಅಂತ ಕರಿತೀವಿ. ಇನ್ನರ್ ಸೆಲ್ ಮಾಸು ಮತ್ತು ಔಟರ್ ಟ್ರೋಫೋಬ್ಲಾಸ್ಟು ಸೈಮಲ್ಟೇನಿಯಸ್ ಆಗಿ ಆಗ್ತಾ ಹೋಗುತ್ತೆ. ಹಾಗಾಗಿ ಜಸ್ಟ್ ಇನ್ನರ್ ಸೆಲ್ ಮಾಸ್ ಫಾರ್ಮೇಷನ್ ಆಗಿದೆ ಅಂತ ಮಾತ್ರಕ್ಕೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಅಂತ ಹೇಳೋಕ್ಕಾಗಲ್ಲ, ಆ್ಯಂಡ್ ಪಾಸಿಟಿವ್ ಕೂಡ ಬರೋದಿಲ್ಲ. ಓಕೆ, ಹಾಗಾಗಿ ಉಳಿದಿರೋ ಒಂದೇ ಒಂದು ಆಪ್ಷನ್ನು ಅಥವಾ ಮೈಲ್ಸ್ಟೋನು ಡೇ 7 ಇಂಪ್ಲಾಂಟೇಷನ್ ಆಗಬೇಕು. ಇಂಪ್ಲಾಂಟೇಷನ್ ಆದರೆ ಪ್ರೆಗ್ನೆನ್ಸಿ ಪಾಸಿಟಿವ್ ಅಂತ ತೋರಿಸುತ್ತೆ. ಇಂಪ್ಲಾಂಟೇಷನ್ ಆದರೆ ಪ್ಲಾಸೆಂಟಾ ಫಾರ್ಮೇಷನ್ ಆಗಿರುತ್ತೆ. ಪ್ಲಾಸೆಂಟಾ ಫಾರ್ಮೇಷನ್ ಆಗಿದ್ದರೆ ಹೆಚ್ ಸಿ ಜಿ ರಿಲೀಸ್ ಆಗಿರುತ್ತೆ. ಹೆಚ್ ಸಿ ಜಿ ರಿಲೀಸ್ ಆಗಿದ್ದರೆ ಯೂರಿನ್ ಮುಖಾಂತರ ಹೊರಗಡೆ ಹೋಗ್ತಾ ಇರುತ್ತೆ. ನೋಡಿ, ಆನ್ಸರ್ ಡೇ 7. ಓಕೆ, ಇನ್ನು ಬಿನಲ್ಲಿ ಏನು ಕೊಟ್ಟಿದ್ದಾರೆ, ಗಿವ್ ರೀಸನ್ ಫಾರ್ ಯುವರ್ ಆನ್ಸರ್ ಟು ಎ, ಯಾಕೆ ಅಂತ ಕೇಳ್ತಾ ಇದ್ದಾರೆ. ಸೊ ನಾನು ಅವಾಗಲೇ ಹೇಳ್ದಂಗೆ ಪ್ಲಾಸೆಂಟಾ ಸೆಕ್ರೀಟ್ಸ್ ಹೆಚ್ ಸಿ ಜಿ, ಪ್ಲಾಸೆಂಟಾ ಇಸ್ ಫಾರ್ಮ್ಡ್ ಆಫ್ಟರ್ ಇಂಪ್ಲಾಂಟೇಷನ್. ಅದೇ ಕ್ವಶನ್ನು ಗೊತ್ತಾಗ್ತಿದೆ ಅಲ್ವಾ? ನೋಡಿ, 7th ಕ್ವಶನ್, ರೆಫರ್ ಟು ದ ಗಿವನ್ ಫಿಗರ್ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಡಯಾಗ್ರಾಮ್ ಇದೆ, ಓವರಿಯ ಸೆಕ್ಷನಲ್ ವ್ಯೂ ಇದೆ. ಸೊ ಈ ಡಯಾಗ್ರಾಮ್ ಬೇಸಿಸ್ ಮೇಲೆ ನಾವು ಇಲ್ಲಿ ಕೊಟ್ಟಿರುವಂಥ 2 ಕ್ವಶನ್ಸ್ಗಳಿಗೆ ಆನ್ಸರ್ನ ಮಾಡಬೇಕು. ಏನು, ವಿಚ್ ಆಫ್ ದ ಲೇಬಲ್ಡ್ ಸ್ಟ್ರಕ್ಚರ್ ಈಸ್ ಪ್ರೀ ಬರ್ತ್ ಸ್ಟ್ರಕ್ಚರ್ ಆ್ಯಂಡ್ ಈಸ್ ನಾಟ್ ಫಾರ್ಮ್ಡ್ ದೇರ್ ಆಫ್ಟರ್ ಅಂತ ಹೇಳಿದ್ರೆ, ನೋಡಿ ಈಗ ಫಿಮೇಲ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಊಜೆನಿಸಿಸ್ಸು ಎಂಬ್ರಿಯಾನಿಕ್ ಸ್ಟೇಜಲ್ಲಿದ್ದಾಗಲೇ ಸ್ಟಾರ್ಟ್ ಆಗಿರುತ್ತೆ. ಓಕೆ, ಎಂಬ್ರಿಯಾನಿಕ್ ಸ್ಟೇಜಲ್ಲಿ ಆಲ್ರೆಡಿ ಮಿಲಿಯನ್ಸ್ ಆಫ್ ಊಗುನೆಗಳು ಫಾರ್ಮೇಷನ್ ಆಗಿರುತ್ತೆ. ಆ್ಯಂಡ್ ಆ ಊಗುನೆಗಳು ಪ್ರೈಮರಿ ಊಸೈಡ್ಸ್ಗಳಾಗಿ ಡೆವಲಪ್ಮೆಂಟ್ ಆಗ್ತದೆ, ಅರೆಸ್ಟ್ ಆಗುತ್ತೆ. ಪ್ರೋಫೇಸ್ 1 ಸ್ಟೇಜಲ್ಲಿ ಪ್ರೈಮರಿ ಊಸೈಡ್ಗಳಾಗಿ ಅರೆಸ್ಟ್ ಆಗಿರುತ್ತೆ. ಪ್ರೈಮರಿ ಊಸೈಡ್ಗಳು ಪ್ರೈಮರಿ ಫಾಲಿಕಲ್ಸ್ಗಳಾಗಿ ಡೆವಲಪ್ಮೆಂಟ್ ಆಗುತ್ತೆ. ಆ್ಯಂಡ್ ಆ ಪ್ರೈಮರಿ ಫಾಲಿಕಲ್ಸ್ಗಳು ಬರ್ತಿಂದ ಪ್ಯೂಬರ್ಟಿವರೆಗೂ ಡಿಜನ್ರೇಟ್ ಆಗ್ತಾ ಬರ್ತದೆ. ಓಕೆ, ಇಲ್ಲಿ ಕೇಳಿರೋದು ಪ್ರೀ ಬರ್ತ್ ಸ್ಟ್ರಕ್ಚರ್ ಯಾವುದು ಅಂತ, ಅಂದರೆ ಹುಟ್ಟೋಕ್ಕಿಂತ ಮುಂಚೆನೇ ಫೀಮೇಲ್ಸು ಹುಟ್ಟೋಕ್ಕಿಂತ ಮುಂಚೆನೇ ಯಾವ ಒಂದು ಸ್ಟ್ರಕ್ಚರ್ ಫಾರ್ಮೇಷನ್ ಆಗಿರುತ್ತೆ ಅಂತ. ಇಲ್ಲಿ ಕೊಟ್ಟಿರೋದು ಯಾವ್ಯಾವುದು, ಎ ಪ್ರೈಮರಿ ಫಾಲಿಕಲ್ ಕೊಟ್ಟಿದ್ದಾರೆ, ಬಿ ಟರ್ಷರಿ ಫಾಲಿಕಲ್ಲು, ಸಿ ಗ್ರಾಫೇನ್ ಫಾಲಿಕಲ್ಲು, ಡಿ ಸೆಕೆಂಡರಿ ಊಸೈಟು. ಓಕೆ, ಈ 4ರಲ್ಲಿ ನಿಮಗೆ ಗೊತ್ತಾಗುತ್ತೆ, ಡೆವಲಪ್ಮೆಂಟಲ್ ಸ್ಟೇಜಸ್ ನೋಡಿದ್ರೆ ಗೊತ್ತಾಗುತ್ತೆ. ದ ಆನ್ಸರ್ ಈಸ್ ಪ್ರೈಮರಿ ಫಾಲಿಕಲ್. ಓಕೆ, ನೋಡಿ ಈಗ ನನಗೆ ಬೇಕಾಗಿರೋ ಸ್ಟೇಟ್ಮೆಂಟ್ ಆನ್ಸರ್ನ ನಾನು ತೋರಿಸ್ತೀನಿ ಈಗ ಇದರಲ್ಲಿ. ನೋಡಿ ಇಲ್ಲಿ, oogenesis is initiated during the embryonic developmental stage when a couple of million gamete mother cells are formed. Okay, and ನಾನು ಅವಾಗಲೇ ಹೇಳ್ದಂಗೆ ದೇ ಅರೆಸ್ಟ್ ಅಟ್ ಪ್ರೊಫೇಸ್ 1 ಕಾಲ್ಡ್ ಪ್ರೈಮರಿ ಊಸೈಟ್. ಪ್ರೈಮರಿ ಊಸೈಟ್ ವಿಲ್ ಬಿಕಮ್ ಪ್ರೈಮರಿ ಫಾಲಿಕಲ್ಸ್, ಹೌದಲ್ವಾ? ಆ ಪ್ರೈಮರಿ ಫಾಲಿಕಲ್ಸ್ಗಳು ಡಿಜನ್ರೇಟ್ ಆಗುತ್ತೆ ಇದನ್ನು ಹೇಳಿದೆ ಅಲ್ವಾ? ಸೊ ಹಾಗಾಗಿ ಆನ್ಸರ್ ಈಸ್ ಪ್ರೈಮರಿ ಊಸೈಟ್ ಕೊಟ್ಟಿದ್ರೆ ನಾವು ಪ್ರೈಮರಿ ಊಸೈಟ್ ಹೇಳ್ಬೋದಾಗಿತ್ತು, ಬಟ್ ಈ ಪ್ರೈಮರಿ ಊಸೈಟ್ ಸ್ಟ್ರಕ್ಚರ್ ಕೊಟ್ಟಿಲ್ಲ, ಪ್ರೈಮರಿ ಫಾಲಿಕಲ್ ಕೊಟ್ಟಿದ್ದಾರೆ. ಹಾಗಾಗಿ ಪ್ರೈಮರಿ ಫಾಲಿಕಲ್ಲೇ ಆನ್ಸರ್. ಓಕೆ, ಇನ್ನು ಸೆಕೆಂಡ್ ಕ್ವಶನಲ್ಲಿ ನೋಡಿ, ವಿಚ್ ಆಫ್ ದ ಲೇಬಲ್ಡ್ ಸ್ಟ್ರಕ್ಚರ್ ರೆಸ್ಪಾನ್ಸ್ ಟು LH ಸರ್ಜ್ ಬೈ ರಪ್ಚರಿಂಗ್ ಅಂತ ಕೊಟ್ಟಿದ್ದಾರೆ. ಇದು ಈಸಿ ಕ್ವಶನ್ನು, ಸಿ ಅಲ್ವಾ, ಗ್ರಾಫಿಯನ್ ಫಾಲಿಕಲ್. ಓಕೆ, ನೋಡಿ ನೆಕ್ಸ್ಟ್ 8th ಕ್ವಶನ್, ದ ಸೆಕ್ಸ್ ಆಫ್ ದ ಬೇಬಿ ಇಸ್ ಡಿಸೈಡೆಡ್ ಅಟ್ ದ ಸ್ಟೇಜ್ ಆಫ್ ಝೈಗೋಟ್ ಇಟ್ ಸೆಲ್ಫ್, ಎಲಾಬೊರೇಟ್ ಅಂತ ಕೇಳಿದ್ದಾರೆ. ಓಕೆ, ಸೊ ಇದು ಕೂಡ ಈಸಿ ಆನ್ಸರೇ. ಏನು ಹೇಳಬೇಕಾಗತ್ತೆ ನೋಡಿ, ಹ್ಯೂಮನ್ ಫೀಮೇಲ್ಸಲ್ಲಿ XX ಕ್ರೋಮೋಸೋಮ್ಸ್ ಇರುತ್ತೆ, ಹ್ಯೂಮನ್ ಮೇಲಲ್ಲಿ XY ಕ್ರೋಮೋಸೋಮ್ ಇರುತ್ತೆ. ಓಕೆ, ಸೊ ಇಲ್ಲಿ ಹೆಟ್ರೋಗ್ಯಾಮೆಟಿಕ್ ಕಂಡೀಷನ್ ಇರೋದ್ರಿಂದ 50% ಆಫ್ ದ ಸ್ಪರ್ಮ್ಸಲ್ಲಿ Y ಕ್ರೋಮೋಸೋಮ್ ಇರುತ್ತೆ, ಇನ್ನು 50% ಆಫ್ ದ ಸ್ಪರ್ಮ್ಸ್ಗಳಲ್ಲಿ X ಕ್ರೋಮೋಸೋಮ್ ಇರುತ್ತೆ. ಓಕೆ, ಯಾವ ಸ್ಪರ್ಮಲ್ಲಿ Y ಕ್ರೋಮೋಸೋಮ್ ಇರುತ್ತೋ ಆ ಸ್ಪರ್ಮು ಫ್ಯೂಷನ್ ಆಗಿ ಝೈಗೋಟನ್ನು ಇನ್ಫಾರ್ಮೇಷನ್ ಮಾಡುತ್ತೆ, ಆ ಒಂದು ಇಂಡಿವಿಜುವಲ್ ಮೇಲಾಗುತ್ತೆ. X ಕ್ರೋಮೋಸೋಮ್ ಇರುವಂಥ ಸ್ಪರ್ಮು ಫರ್ಟಿಲೈಸೇಷನ್ನ ಮಾಡಿದ್ರೆ ಆ ಒಂದು ಇಂಡಿವಿಜುವಲ್ಲು ಫಿಮೇಲ್ ಆಗುತ್ತೆ. ಓಕೆ, ಇದನ್ನು ಎಲಾಬೊರೇಟ್ ಮಾಡಿ ಬರಿಬೇಕಾಗುತ್ತೆ ನೀವು. ಓಕೆ, ನೆಕ್ಸ್ಟ್ 9th ಕ್ವಶನ್, ಗಿವ್ ದ ರೋಲ್ ಆಫ್ ಕಾರ್ಪಸ್ ಲ್ಯೂಟಿಯಮ್ ಇನ್ ಪ್ರೆಗ್ನೆನ್ಸಿ. ಕಾರ್ಪಸ್ ಲ್ಯೂಟಿಯಮ್ನ ಫಂಕ್ಷನ್ ಏನು ಅಂತ ಕೇಳಿದ್ರೆ, ಆ್ಯಂಡ್ ಕಾರ್ಪಸ್ ಲ್ಯೂಟಿಯಮ್ ಹೇಗೆ ಫಾರ್ಮೇಷನ್ ಆಗುತ್ತೆ ಅಂತ ಕೇಳಿದ್ರೆ, ಫಸ್ಟು ಗ್ರಾಫೆನ್ ಫಾಲಿಕಲ್ಲು ರಪ್ಚರ್ ಆಗುತ್ತೆ, ಸೆಕೆಂಡ್ರಿ ಊಸೈಟ್ ರಿಲೀಸ್ ಆಗುತ್ತೆ. ಗ್ರಾಫೆನ್ ಫಾಲಿಕಲ್ಲು ಇಟ್ ಈಸ್ ಡಿಜನ್ರೇಟೆಡ್ ಇಂಟು ಕಾರ್ಪಸ್ ಲ್ಯೂಟಿಯಮ್. ಓಕೆ, ರಪ್ಚರ್ಡ್ ಗ್ರಾಫೆನ್ ಫಾಲಿಕಲ್ ಡಿಜನ್ರೇಟ್ಸ್ ಇಂಟು ಕಾರ್ಪಸ್ ಲ್ಯೂಟಿಯಮ್. ಆ ಕಾರ್ಪಸ್ ಲ್ಯೂಟಿಯಮ್ಮು ಪ್ರೊಜೆಸ್ಟರಾನ್ ಹಾರ್ಮೋನ್ನ ರಿಲೀಸ್ ಮಾಡುತ್ತೆ.
ಪ್ರೊಜೆಸ್ಟರಾನ್ ಹಾರ್ಮೋನು ಎಂಡೋಮೆಟ್ರಿಯಂ ವಾಲ್ ಶೆಡ್ ಆಗದೆ ಇರೋ ಥರ ನೋಡ್ಕೊಡುತ್ತೆ. ಅಂದರೆ ಎಂಡೋಮೆಟ್ರಿಯಂ ವಾಲನ್ನು ಮೇಂಟೈನ್ ಮಾಡುತ್ತೆ. ಅದು ಎಂಡೋಮೆಟ್ರಿಯಂ ವಾಲ್ನ ಯಾಕೆ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ, ಎಂಡೋಮೆಟ್ರಿಯಂ ವಾಲ್ ಈಸ್ ವೆರಿ ಎಸೆನ್ಷಿಯಲ್ ಆರ್ ವೆರಿ ನೆಸೆಸರಿ ಫಾರ್ ಇಂಪ್ಲಾಂಟೇಷನ್ ಪ್ರೋಸೆಸ್, ಹೌದಲ್ವಾ? ಅದು ಕಾರ್ಪಸ್ ಲ್ಯೂಟಿಯಮ್ನ ರೋಲ್. ನೆಕ್ಸ್ಟ್ 10th ಕ್ವಶನ್ ನೋಡಿ, ಲಿಸ್ಟ್ ಎನಿ 4 ರಿಪ್ರೊಡಕ್ಟಿವ್ ಈವೆಂಟ್ಸ್ ಇನ್ ಹ್ಯೂಮನ್ಸ್ ಅಂತ ಕೇಳಿದ್ದಾರೆ. HOTS ಕ್ವಶನ್ ಅಲ್ಲ ಇದು, LOTS ಕ್ವಶನ್ನು. ಯಾವುದಾದ್ರೂ 4 ಈವೆಂಟ್ಸ್ಗಳನ್ನು ಬರಿಬಹುದು ಇದರಲ್ಲಿರುವಂಥದ್ದು. ನೆಕ್ಸ್ಟು 11th ಕ್ವಶನ್, ವೇರ್ ಆರ್ ದ ಲೇಡಿಕ್ ಸೆಲ್ಸ್ ಪ್ರೆಸೆಂಟ್, ವಾಟ್ ಈಸ್ ದೇರ್ ರೋಲ್ ಇನ್ ರಿಪ್ರೊಡಕ್ಷನ್ ಅಂತ ಕೇಳಿದ್ದಾರೆ. ಇದನ್ನು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ ಒಂದು ಸರ್ತಿ. ನೋಡಿ ಆನ್ಸರು, ಲೇಡಿಕ್ ಸೆಲ್ಸ್ ಆರ್ ಪ್ರೆಸೆಂಟ್ ಇನ್ ದ ಇಂಟರ್ಸ್ಟಿಷಿಯಲ್ ಸ್ಪೀಸಸ್ ಆಫ್ ಟೆಸ್ಟಿಸ್. ಓಕೆ, ಆ್ಯಂಡ್ ಅವುಗಳ ಕೆಲಸ ಏನು ಅಂತ ಹೇಳಿದ್ರೆ, ದೆ ಪ್ರೊಡ್ಯೂಸಸ್ testicular hormones, androgens. Next 12th question, what are the major functions of male accessory ducts and glands in human males ಅಂತ ಕೇಳಿದ್ದಾರೆ. ಓಕೆ, ಸೊ ಮೊದಲನೇದಾಗಿ ಆಕ್ಸೆಸರಿ ಡಕ್ಟ್ಸ್ ಯಾವುದಪ್ಪ ನೋಡಿ, RVEV ಅಂತ ನೆನ್ಪಿಟ್ಕೊಳ್ಳಿ. ಇದೇ ಆರ್ಡ್ರಲ್ಲಿ ನೆನ್ಪಿಟ್ಕೊಳ್ಬೇಕು. ಏನು RVEV ಅಂತ ಹೇಳಿದ್ರೆ, ರೇಟೆಡ್ ಟೆಸ್ಟಿಸ್, ವ್ಯಾಸ ಎಫರೆನ್ಷಿಯಾ, ಎಪಿಡೈಡೆಮಿಸ್ಸು, ವ್ಯಾಸ್ ಡಿಫರೆನ್ಸು. ಓಕೆ, ಇಲ್ಲಿ ನಿಮಗೆ ಇನ್ನೂ ಒಂದು ಕನ್ಫ್ಯೂಷನ್ ಆಗುತ್ತೆ ಪಾತ್ವೇನಲ್ಲಿ. ವ್ಯಾಸ ಎಫರೆನ್ಷಿಯಾ ಫಸ್ಟ್ ಬರುತ್ತಾ, ವ್ಯಾಸ್ ಡಿಫರೆನ್ಸ್ ಫಸ್ಟ್ ಬರುತ್ತಾ ಅಂತ. ನೋಡಿ ಇಲ್ಲೇ ಇದೆ, ವ್ಯಾಸ ಎಫರೆನ್ಷಿಯಾ. ನೋಡಿ ಆರ್ ಅಂತ ಹೇಳಿದ್ರೆ, ಒಂದು ಸೆಕೆಂಡ್ ನೋಡಿ, RVEV ಅಂತ ಹೇಳಿದಲ್ವಾ. ಆರ್ ಅಂತ ಹೇಳಿದ್ರೆ ರೇಟೆಡ್ ಟೆಸ್ಟಿಸಾ, ವಿ ವ್ಯಾಸ ಎಫರೆನ್ಷಿಯಾನ, ಇ ಅಂತ ಹೇಳಿದ್ರೆ ಎಪಿಡೈಡಮಿಸ್ಸಾ, ಇನ್ನೊಂದು ವಿ ಅಂತ ಹೇಳಿದ್ರೆ ವ್ಯಾಸ್ ಡಿಫರೆನ್ಸು. ಈಗ ಎರಡಕ್ಕೂ ವಿ ಇದೆಯಲ್ಲ, ಫಸ್ಟ್ ವಿ ಯಾವುದು ಅಂದರೆ ವ್ಯಾಸ ಎಫರೆನ್ಷಿಯಾ ಫಸ್ಟು, ವ್ಯಾಸ್ ಡಿಫರೆನ್ಸ್ ಫಸ್ಟು ಅಂತ ಹೇಳಿದ್ರೆ, ನೋಡಿ ಇಲ್ಲಿ ವ್ಯಾಸ ಎಫರೆನ್ಷಿಯಾ, ಆಮೇಲೆ ಎಪಿಡೈಡೆಮಿಸ್ಸು, ಆಮೇಲೆ ವ್ಯಾಸ್ ಡಿಫರೆನ್ಸ್. ಓಕೆ, ಆ್ಯಂಡ್ ಗ್ಲ್ಯಾಂಡ್ಸ್ಗಳು ಯಾವ್ಯಾವುದು ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ವ್ಯಾಸ ಆಕ್ಸೆಸರಿ ಡಕ್ಟ್ಸ್ಗಳು ಯಾವ್ಯಾವುದು ಅಂತ ಗೊತ್ತಾಯಿತು. ಅವುಗಳ ಫಂಕ್ಷನ್ ಏನು? ದೆ ಸ್ಟೋರ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ದ ಸ್ಪರ್ಮ್ ಫ್ರಮ್ ಟೆಸ್ಟಿಸ್ ಟು ದ ಔಟ್ಸೈಡ್ ಥ್ರೂ ಯುರೇತ್ರಾ. ಓಕೆ, ಸೊ ಏನು ಟೆಸ್ಟಿಸಲ್ಲಿ ಸ್ಪರ್ಮ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ, ಅದನ್ನು ಟೆಸ್ಟಿಸಿಂದ ಯುರೇತ್ರಾ ಮುಖಾಂತರ ಹೊರಗಡೆ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆಕ್ಸೆಸರಿ ಗ್ಲ್ಯಾಂಡ್ಸ್ಗಳು ಯಾವ್ಯಾವುದು ನೋಡಿ, ಸೆಮೈನಲ್ ವೆಸಿಕಲ್ಸ್. ಇಲ್ಲಿ ತುಂಬ ಸ್ಪೆಸಿಫಿಕ್ ಆಗಿರಬೇಕಾಗತ್ತೆ. ಎ ಪೇರ್ ಆಫ್ ಸೆಮೈನಲ್ ವೆಸಿಕಲ್ಸು, ಎರಡಿರುತ್ತೆ ಸೆಮೈನಲ್ ವೆಸಿಕಲ್ಲು. ಒಂದೇ ಒಂದು ಪ್ರೋಸ್ಟೇಟ್ ಗ್ಲ್ಯಾಂಡ್ ಇರುತ್ತೆ, ಆ್ಯಂಡ್ 2 ಬಲ್ಬೋಯುರೇಥ್ರಲ್ ಗ್ಲ್ಯಾಂಡ್ ಇರುತ್ತೆ. ಅವುಗಳ ಫಂಕ್ಷನ್ ಏನು ಅಂತ ಕೇಳಿದ್ರೆ, ದೀಸ್ ಆಕ್ಸೆಸರಿ ಗ್ಲ್ಯಾಂಡ್ಸ್, ಅವುಗಳ ಸೆಕ್ರೀಷನ್ ದೆ ಕಾನ್ಸ್ಟಿಟ್ಯೂಟ್ ದ ಸೆಮೈನಲ್ ಪ್ಲಾಸ್ಮಾ. ಸೆಮೈನಲ್ ಪ್ಲಾಸ್ಮಾದಲ್ಲಿ ವಿಚ್ ಈಸ್ ರಿಚ್ ಇನ್ ಫ್ರಕ್ಟೋಸ್, ಕ್ಯಾಲ್ಶಿಯಂ ಆ್ಯಂಡ್ ಸರ್ಟೈನ್ ಎನ್ಸೈಮ್ಸ್. ಇದು ಆ 3 ಗ್ಲ್ಯಾಂಡ್ಸ್ಗಳ ಫಂಕ್ಷನ್ನು. ಮತ್ತು ಬಲ್ಬೋಯುರೇಥ್ರಲ್ ಗ್ಲ್ಯಾಂಡಿನ ಸಪರೇಟ್ ಫಂಕ್ಷನ್ ಇದೆ, ವಿಚ್ ಹೆಲ್ಪ್ಸ್ ಇನ್ ಲ್ಯೂಬ್ರಿಕೇಷನ್ ಆಫ್ ಪೆನಿಸ್. ಓಕೆನಾ, ಇಷ್ಟ ಆಯಿತು. ಇಲ್ಲಿ ಜಸ್ಟ್ ರೋಲ್ ಕೇಳಿರೋದ್ರಿಂದ ನೀವು ಫಂಕ್ಷನ್ಸ್ಗಳನ್ನು ಮಾತ್ರ ಬರೀಬೇಕು, ಬರೆದ್ರೆ ಸಾಕು. ಅಥವಾ ಆಕ್ಸೆಸರಿ ಡಕ್ಟ್ಸ್ ಯಾವ್ಯಾವುದು ಮತ್ತು ಅದರ ಫಂಕ್ಷನ್ನು, ಆಕ್ಸೆಸರಿ ಗ್ಲ್ಯಾಂಡ್ಸ್ ಯಾವ್ಯಾವುದು ಮತ್ತು ಅದರ ಫಂಕ್ಷನ್ ಕೂಡ ಬರೆದ್ರು ಓಕೆನೇ, ನೋ ಪ್ರಾಬ್ಲಮ್. ನೆಕ್ಸ್ಟ್ 13th ಕ್ವೆಶನ್, ವಾಟ್ ಈಸ್ ಕೊಲಾಸ್ಟ್ರಮ್, ವೈ ಈಸ್ ಇಟ್ ಇಂಪಾರ್ಟೆಂಟ್ ಟು ಬಿ ಗಿವನ್ ಟು ದ ನ್ಯೂ ಬಾರ್ನ್ ಇನ್ಫೆಂಟ್ಸ್ ಅಂತ ಕೇಳಿದ್ದಾರೆ. ವಾಟ್ ಈಸ್ ಕೊಲಾಸ್ಟ್ರಮ್ ಅಂತ ಹೇಳಿದ್ರೆ, ಇಟ್ ಈಸ್ ಅ ಮಿಲ್ಕ್ ಪ್ರೊಡ್ಯೂಸ್ಡ್ ಡ್ಯೂರಿಂಗ್ ದ ಇನಿಷಿಯಲ್ ಫ್ಯೂ ಡೇಸ್ ಆಫ್ ಲ್ಯಾಕ್ಟೇಷನ್. ಓಕೆ, ಪ್ರೆಗ್ನೆನ್ಸಿ ಆ್ಯಂಡ್ ಡೆಲಿವರಿ ಆದಮೇಲೆ ಮೊದಲ ಫ್ಯೂ ಮಂತ್ಸ್ ಪ್ರೊಡ್ಯೂಸ್ ಆಗುವಂಥ ಮಿಲ್ಕನ್ನ ಕೊಲಾಸ್ಟ್ರಮ್ ಅಂತ ಕರಿತೀವಿ. ಆ್ಯಂಡ್ ಅದನ್ನು ಯಾಕೆ ಇನ್ಫ್ಯಾಂಟ್ಸ್ಗೆ ಕೊಡ್ತಾರೆ ಅಂದರೆ, ವಿಚ್ ಈಸ್ ರಿಚ್ ಇನ್ ಆ್ಯಂಟಿಬಾಡೀಸ್. ಓಕೆ, ಆ್ಯಂಟಿಬಾಡೀಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ವಿಚ್ ಡೆವಲಪ್ಸ್ ರೆಸಿಸ್ಟೆನ್ಸ್ ಫಾರ್ ದ ನ್ಯೂ ಬಾರ್ನ್ ಬೇಬಿ ಅಗೇನ್ಸ್ಟ್ ಪ್ಯಾಥೋಜನ್ಸ್ ಅಥವಾ ಡಿಸೀಸಸ್. ಓಕೆನಾ, ಸೊ ಇಷ್ಟು ಕೊಲೆಸ್ಟ್ರಾಲ್ ಮತ್ತು ಅದರ ಫಂಕ್ಷನ್. ಆ್ಯಂಡ್ ಇಲ್ಲಿಗೆ 2 ಮಾರ್ಕ್ಸ್ ಕ್ವಶನ್ಸ್ಗಳು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ.